ಇಂಥ ಹಲವಾರು ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾನೆ ಇದೆ. ಮತ್ತೆ ನೀವು ಕರ್ತಕ್ಕಂಥ ಜೋಬಿಗಳಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ, ನಿಮ್ಮ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀವಿ. ಆದರೂ ನನಗೆ ತೃಪ್ತಿ ಯಾಕೆ ಅಂದರೆ ಒಂದು 2-3 ಉದಾಹರಣೆಗಳನ್ನ ಹೇಳ್ತೀನಿ. ಹೇಗೆ ನೀವು ಸಂಘಟನೆ ಮುಖಾಂತರ ಅಡ್ರೆಸ್ ಮಾಡಿದ್ರೆ ಹೇಗೆ ನಿಮಗೆ ನ್ಯಾಯ ಸಿಗುತ್ತೆ. ರಾಯಚೂರಿನ ಒಂದು ಉದಾಹರಣೆ. ರಾಯಚೂರಿನಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಬಂದಾಗ ಅದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಕೇಸ್ ಫೈಲ್ ಮಾಡಿ ಅಲ್ಲಿಗ ಆರ್ಡರ್ ಪರವಾಗಿ ಆ ಕೇಸನ್ನ ತಡವಾಗಿ ಕೊಟ್ಟಂತ ಅದು ಕೊಡದೇ ಇರ್ತಕ್ಕಂಥ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ದಂಡ ಹಾಕಿದೆ. ನೀವು ಹಾಕ್ತಾ ಇದ್ದಿದ್ರೆ ಈ ಕೆಲಸ ಆಗ್ತಾ ಇದೆ. ಅದೇ ರೀತಿ ಹಾಸನದಲ್ಲಾಗಿದೆ. ಹೀಗೆ ಹಲವಾರು ಸಮಸ್ಯೆಗಳು. ಒಂದು ಸಂಬಳಕ್ಕೆ ಪಟ್ಟಾಗ ವಾರ ರಜಾ ಬೇಕು ಅಂತ ನೀವು ಕೇಳಿದ್ರೆ ನೀವು ಬೇಡ ಅವಶ್ಯಕತೆ ಇಲ್ಲ, ಎಲ್ಲ ಕಾನೂನಲ್ಲಿ. ಇದರಲ್ಲಿ ಕಾನೂನನ್ನು ಸಾಕಷ್ಟು ಸತಿ ನಿಮ್ಮ ಇದರಲ್ಲಿ ಪೋಸ್ಟ್ ಮಾಡಿದ್ದೀವಿ. 2002ರಲ್ಲೇ ಕಾರ್ಮಿಕ ಆಯುಕ್ತರು ಕಾಯ್ದೆ ಇಲ್ಲದೆ ಇರತಕ್ಕಂಥ ಸೌಲಭ್ಯಗಳನ್ನ ಕೊಡೋದಕ್ಕೆ ಗುತ್ತಿಗೆ ನೌಕರು ಕೊಡೋಕ್ಕೆ ಒಂದು ಅಧಿಸೂಚನೆ ಹೊರಡಿಸಿದೆ. ಅವರಿಗೆ ಕಾಯ್ದೆ ಹೊಡಿರ್ತಕ್ಕಂಥ ಅಧಿಕಾರ ಬಳಸಿ ಅದನ್ನು ಉಪಯೋಗಿಸಿದೆ. ಅದರಲ್ಲಿ ವಾರದ ರಜಾ ಕೊಡಬೇಕು, ಗಳಿಕೆ ರಜೆ ಕೊಡಬೇಕು, ಮತ್ತು ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್ ಕೊಡಬೇಕು, ಸೊ ಈ ಮೆಟರ್ನಿಟಿ ಬೆನಿಫಿಟ್ ಕೊಡಬೇಕು. ಇವೆಲ್ಲವೂ ಅದರಲ್ಲಿದೆ. ನಿಮಗೆ ಅದು ಗೊತ್ತಿಲ್ಲ ಅಷ್ಟೇ. ಅವ್ರು ರಜೆ ಕೊಡಲಿಲ್ಲ ಅಂತ ನಿಮಗೆ ಭಯ ಶುರುವಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಆ ಕಾಯ್ದೆಯ ನೋಟಿಫಿಕೇಶನ್ ಕಾಪಿ ಇಟ್ಕೊಳ್ಳಿ. ಇದು ಕಾಯ್ದೆ ಮತ್ತು ಈ ಅಧಿಸೂಚನೆ ಈ ಥರ ನಮ್ಗೆ ಯಾಕೆ ಕೊಡಲ್ಲ ಪ್ರಶ್ನೆ ಮಾಡಿ. ಎಲ್ಲಿ ಒಂದು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಲ್ಲ ಆ ನಿಮ್ಮ ಸಂಘಟನೆಯು ಆ ಸಮಸ್ಯೆಯನ್ನು ಅಡ್ರೆಸ್ ಮಾಡೋಕ್ಕೆ ಯಾವ ಫಾರಮ್ಗೆ ಹೋಗಬೇಕು ಅನ್ನೋದಕ್ಕೂ ನಾನು ಸಲಹೆ ಕೊಡ್ತೀನಿ. ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು, ಯಾರಿಗೆ ದೂರು ಕೊಡಬೇಕು, ಆ ದೂರು ಹೇಗೆ ವಿಚಾರಣೆ ಆಗುತ್ತೆ. ಹಾಗೆ ನೀವು ದೂರು ಕೊಡದೇ ಇದ್ರೆ ಮಾತ್ರ ಏನೂ ಆಗೋದು. ಒಂದು ಗಾದೆ ಇದೆ, ಮಗು ಹತ್ತಿರ ಮಾತ್ರ ತಾಯಿ ಹಾಕ್ಕೊಡೋದು. ಹೌದಾ? ಹೋಗ್ತೀರಾ? ಮಗು ಹತ್ತಿರ ಮಾತ್ರ ತಾಯಿ ಹಾಕ್ಕೊಡ್ತಾಳೆ ಹೊರತು ಅಳದಿದ್ರೆ ಕೊಡೋದಿಲ್ಲ. ಹಾಗೆ ನೀವು ಸಂಘಟನೆಯವರು, ಸಂಘ ಸದಸ್ಯರು ನಿಮ್ಮ ಸಮಸ್ಯೆಯನ್ನ ಏನು ಅನ್ನೋದನ್ನು ಪ್ರೊಜೆಕ್ಟ್ ಮಾಡಿ ಹೇಳಬೇಕು ಅಷ್ಟೇ. ಅದು ತುಂಬ ಗಂಭೀರವಾದ ಸಮಸ್ಯೆನ ಅಥವಾ ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಕ್ಕಂಥ ಸಮಸ್ಯೆನ, ಇದರಲ್ಲಿ 2 ಭಾಗ ಮಾಡಿಕೊಂಡು ಗಂಭೀರವಾದ ಸಮಸ್ಯೆಗಳನ್ನ ಮೊದಲು ಅಡ್ರೆಸ್ ಮಾಡಬೇಕು. ಯಾಕೆಂದರೆ ಇದು ಪಾಲಿಸಿ ಒಂದೇ ಇದೆ, ಕಾಯ್ದೆ ಇದೆ, ಕಾನೂನು ಇದೆ, ರೂಲ್ಸ್ ಇದೆ, ನೋಟಿಫಿಕೇಶನ್ಸ್ ಇದೆ, ಎಲ್ಲ ನಿಮ್ಮ ಪರವಾಗಿ ಇರಬೇಕಾದ್ರೆ ನೀವು ಅದನ್ನು ಕೇಳೋದಕ್ಕೆ ಹಿಂಜರಿತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಒಂದೇ ಸಮಸ್ಯೆ, ಯಾವಾಗ ಮೀಟಿಂಗ್ ಕರೆದ್ರೆ ಅದು ಒಂದೇ ಸಮಸ್ಯೆ ಅಡ್ರೆಸ್ ಆಗ್ತಾ ಇದೆ. ಆ ಸಮಸ್ಯೆಗೆ ಏನು ಪರಿಹಾರ ಅಂತಂದರೆ ಅದನ್ನು ಬರವಣಿಗೆ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯರ ವಿನಂತಿ, ನಿಮ್ಮ ಜಿಲ್ಲೆಗಳಲ್ಲಿ ಒಂದೇ ಸಮಸ್ಯೆ ಎಲ್ಲ ಜಿಲ್ಲೆಯಲ್ಲಿ ಅಂತ ನಮಗೂ ಅನ್ಸಲ್ಲ, ಅಥವಾ ಎಲ್ಲ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅಂತ ಅನ್ಸಲ್ಲ. ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಇದ್ದರೆ ಒಂದು ಉದಾಹರಣೆ, ಸಂಬಳ ಕೊಡಲಿಲ್ವಾ? ಸಂಬಳ ಕೊಡಲಿಲ್ಲ, 1 ತಿಂಗಳು 2 ತಿಂಗಳು ಓಕೆ, 3ನೇ ತಿಂಗಳು ಒಂದು ನೋಟಿಸ್ ಕೊಡೋಣ. ಆ ನೋಟಿಸ್ ಕೊಟ್ಟ ಬರಲಿಲ್ಲ ಅದು ಕೇಸ್ ಹಾಕೋಣ. ಅಂತ ಟೈಮ್ ಅದ್ರ ಮಧ್ಯದಲ್ಲಿ ಏನೋ ಸಂಬಳ ಕೊಟ್ಟನಾ ಅವ್ನು ದಡವಾಗಿ ಕೊಡ್ತಿದ್ರೆ ದಂಡ ಹಾಕ್ಸಿ. ಏನಾಗುತ್ತೆ ಇಲ್ಲಿಂದ? ಹೌದಲ್ಲ, ಸಂಬಳ ಕೊಟ್ಟ ಮೇಲೆ ಇನ್ನೇನಿರುತ್ತೆ ಕೇಸು ಅಂತ ನೀವು ಕೇಳ್ಬೋದು. ಆದರೆ ತಡವಾಗಿ ಅವನು ಸಂಬಳ ಕೊಟ್ಟರು ಕೂಡ ಅದು ದಂಡ ಇದೆ. ಆ ದಂಡ ಬೀಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಂದೇಶ ರವಾನೆ ಆಗುತ್ತೆ. ಯಾರಿಗೆ? ಗುತ್ತಿಗೆದಾರರಿಗೆ ಮತ್ತು ನಿಮ್ಮ ಮಾಲೀಕ ಇರೋದು ನಿಮ್ಮ ಅಧಿಕಾರಿ. ಏನ ಸಂದೇಶ ಅಂದರೆ ನಾವು ಸರಿಯಾದ ಸಮಯದಲ್ಲಿ ಸಂಬಳ ಕೊಡಬೇಕು, ಕೊಡದೇ ಇದ್ರೆ ನಮಗೆ ದಂಡ ಬೀಳುತ್ತೆ. ಇಲ್ಲಿ ಗುತ್ತಿಗೆದಾರ ಖಾಸಗಿ ಆಗಿರ್ತಾನೆ, ಅವನಿಗೆ ಜೇಬಲ್ಲಿ ತೆಗೆದುಕೊಟ್ಬಿಡ್ತಾನೆ, ನಿಮ್ಗೆ ಗೊತ್ತಿಲ್ಲ. ಆ ದಂಡ ಅಧಿಕಾರಿಗೆ ಆಗ್ತಾರಲ್ಲ ಅವ್ರ ಕೈಯಿಂದ ಕಟ್ಟಬೇಕು ಮತ್ತು ಅವ್ರ ಸರ್ವಿಸ್ ರೆಕಾರ್ಡ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. 4 ಜನ ಅಧಿಕಾರಿಗಳಿಗೆ ಈ ರೀತಿ ಕೈಯಿಂದ ವಸೂಲಿ ಮಾಡಿ ಅವ್ರ ಸರ್ವಿಸ್ ರೆಕಾರ್ಡ್ ಆದರೆ ಅವ್ರು ಏನಾದರೂ ವ್ಯವಸ್ಥೆ ಮಾಡ್ತಾರೆ. ಈ ಬಿಸಿ ಮುಟ್ಟೋ ತನಕ ನಿಮ್ಮ ಹೋರಾಟ ನಡೀತಾ ಇದೆ. ಹಾಗಾಗಿ ಇಲ್ಲಿ ಒಬ್ಬರು ಇಬ್ಬರು ಮಾಡಬಾರ್ದು, ಗ್ರೂಪಾಗಿ ಮಾಡಬೇಕು. ಮೊದಲು ಒಂದು ಮನವಿ ನಂತರ 2ನೇ ಮನವಿ, ಕೊಡಲಿಲ್ಲ ಅಂದ್ರೆ 3ನೇ ಸತಿ ಸ್ಟ್ರೈಕ್. ಇದು ಮುಖ್ಯವಾಗಿ ಆಗಬೇಕಾಗುತ್ತೆ. ಹಾಗಾಗಿ ಈ ಸಮಸ್ಯೆಗಳು ನೀವೇನಿದೆ ನಿಮ್ಮ ಸಂಘದ ಸದಸ್ಯರು, ನಿಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ
ರಾಜ್ಯಾಧ್ಯಕ್ಷ ಮುಖಾಂತರ ಸಮಿತಿ ಬಂದ್ರೆ ನೀವು ಬೇಕಾದಂತ ಕಾನೂನು ಸಲಹೆಯಾಗಿ ಇಲಾಖೆ ಕೆಲಸ ಮಾಡಿದ್ರೆ ಯಾವ ರೀತಿ ಡ್ರಾಫ್ಟ್ ಅದರಲ್ಲಿ ಕೆಲವೊಂದು ಗೊತ್ತಿಲ್ಲದೇ ವಿಚಾರ ನೀವು ತೂಗು ಬಿಟ್ಟು ಅದನ್ನ ಸಂಬಂಧಪಟ್ಟ ಅಧಿಕಾರಿಗೆ ಕೊಟ್ಟು ದಾಖಲೆ ಇಟ್ಕೊಂಡು ಏನ್ ಮಾಡಬೇಕು ನೀವು ಅದನ್ನ ಫಾಲೋ ಮಾಡಬೇಕು. ಯಾವ ಕಚೇರಿಯಲ್ಲಿ ನೀವು ಅರ್ಜಿ ಕೊಟ್ಟಿರ್ತೀರಾ ಅದರ ಸ್ಥಿತಿಗತಿ ಏನಾಗಿದೆ ಅದನ್ನು ಫಾಲೋ ಮಾಡಿ. ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು 5-6 ಜನ ಕಾರ್ಮಿಕರನ್ನ ಕೆಲಸದಿಂದ ಏನು ತೆಗೆದು ಸೊ ಇದು ವಿಚಾರ ಬಂದಾಗ ನಾವು ಅವ್ರನ್ನ ಕೈಗಾರಿಕಾ ವಿವಾದ ಕಾಯ್ದೆ ಏನು ನಿಮಗೆ ಪರಿಹಾರ ಕೊಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದರಲ್ಲೊಂದು ಅರ್ಜಿ ರೆಡಿ ಮಾಡಿಬಿಟ್ಟು ಅಲ್ಲಿನ ಅಧಿಕಾರಿಗಳಿಗೆ ಕೊಡೋದಕ್ಕೆ ಕಾರ್ಮಿಕ ಅಧಿಕಾರಿಗಳಿಗೆ ಕೊಡೋದಕ್ಕೆ ಒಂದು ಅರ್ಜಿ ತಯಾರು ಮಾಡಿ ಕೊಡ್ತೀವಿ. ನಿಮ್ಮ ಸಂಘಟನೆಯವರು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಏನಾಯಿತು, ಅಲ್ಲಿ ಸಭೆ ಕರೀತಾರೆ, ಮಾಲೀಕರನ್ನ ಕರೀತಾರೆ, ಮತ್ತೆ ಸಂಘಟನೆಯವರು ಮತ್ತೆ ಅರ್ಜಿ ಕೊಟ್ಟಿದ್ದ ಅರ್ಜಿದಾರನ ಕರೀತಾರೆ. ಇಬ್ಬರನ್ನೂ ಕರೆದಾಗ ಸೊ ಮಾಲೀಕರು ಏನು ಹೇಳ್ತಾರೆ, ಕಾರ್ಮಿಕ ಏನು ಹೇಳ್ತಾನೆ, ಇವೆರಡನ್ನೂ ಕೇಳ್ತಾರೆ, ಕೆಲವು ಸಲಹೆಗಳು ಕೊಡ್ತಾರೆ. ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಯ್ತಾ, ಒಪ್ಪಂದ ಮಾಡ್ತಾರೆ. ಮಾಡಲಿಲ್ಲ ಅಂದರೆ ಅದನ್ನ ನ್ಯಾಯ ನಿರ್ಣಯಕ್ಕೆ ಕೋರ್ಟ್ಗೆ, ಲೇಬರ್ ಕೋರ್ಟ್ಗೆ ಕಳಿಸ್ತಾರೆ. ಅಲ್ಲೇನಾಯ್ತು, ಅರ್ಜಿ ಕೊಟ್ಟ ಮೇಲೆ ಅಧಿಕಾರಿಗಳು ಬದಲಾವಣೆ ಆದರೂ ಅದೇನಾದರೂ ಕೂಡ ನಮ್ಮ ಕರ್ತವ್ಯ ಏನಿದೆ, ಕೇಸ್ ಯಾವತ್ತಿರುತ್ತೆ ಅವತ್ತು ಹೋಗಿ ಅವರು ಸಂಘಟನೆಯವರು ಆಗ್ಬೋದು ಅಥವಾ ಯಾರಾದ್ರೂ ಅರ್ಜಿದಾರರಲ್ಲಿ ಇರ್ತಕ್ಕಂಥ ಯಾರೋ ಹೋಗಿ ಅಟೆಂಡ್ ಆಗಿ ನಾನು ಈ ಕೇಸ್ ಪರವಾಗಿ ಬಂದಿದ್ದೀನಿ, ನನ್ನ ಅಟೆಂಡೆನ್ಸ್ನ ಹಾಕಿನ ಫಸ್ಟ್ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ಬೇಕು. ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಅರ್ಜಿಗೆ ಏನಾದರೂ ಪ್ರತಿ ಹೇಳಿಕೆ ಅವ್ರು ಕೊಟ್ಟಿದ್ರೆ ಅದು ಪ್ರತಿನ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ನಮ್ಗೆ ಕೊಡಬೇಕು. ಅದಕ್ಕೆ ಒಂದು ಡ್ರಾಫ್ಟ್ ಮಾಡ್ಬಿಡ್ತೀವಿ, ಅದು ಒಪ್ಪಬಾರ್ದು ಅಂತ ನಾವು ಹೇಳ್ಬೋದು. ಹೀಗೆ ಹೋರಾಟ ಮಾಡಿ ಕೊನೆಗೆ ಏನಾಯ್ತು ಅಂದರೆ ಆ ಕೇಸ್ ಆಯಿತು ಆ ರಿಪೋರ್ಟ್ ಏನು ಬರೆದಿದ್ದಾರೆ ಅಧಿಕಾರಿಗಳು ಅಂದರೆ, ನಾವು ಮೀಟಿಂಗ್ ಕರೆದ್ರೆ ಯಾರು ಬರಲಿಲ್ಲ, ಅವರು ಗೈರಾಜರಾದರು ಅಂತ ಬರ್ಕೊಂಡಿದ್ದಾರೆ. ಹಾಗಾಗಿ ಒಂದು ಸಣ್ಣ ಸಮಸ್ಯೆ ಅದಕ್ಕೆ ಪರಿಹಾರ ತಗೊಳ್ಳೋಕ್ಕೆ ವರ್ಷಗಟ್ಟಲೆ ಇರ್ತಕ್ಕಂಥ ವಿಚಾರ ಇದೆ. ಇಲ್ಲೇನಾಗುತ್ತೆ ಅಂದರೆ ಅಧಿಕಾರಿಗಳು ಹಾಗೆ ಕೆಲಸ ಮಾಡ್ತಾರೆ, ನೀವುಗಳು ಹಾಗೆ. ನಾವು ಕೊಟ್ಟಂತ ಅರ್ಜಿ ಏನಾಯಿತು ಅಂತ ತಿಳ್ಕೊಳ್ಳೋ ಹಕ್ಕು ನಿಮ್ಗೆ ಇರಬೇಕಾದ್ರೆ ಅವ್ರು ಕೊಟ್ಟಂತ ಡೇಟ್ಗೆ, ಸಮಯಕ್ಕೆ ಹೋಗಿ ಅವ್ರ ಮುಂದೆ ನಿಂತು ಅಲ್ಲಿ ಯಾರು ನಾನೇನಪ್ಪ ಅಂದರೆ ಯಾರು ಭಿಕ್ಷೆ ಕೇಳಬೇಕಾದ್ರೆ ನೇರವಾಗಿ ಅಧಿಕಾರಿಗಳಿಗೆ, ಸ್ವಾಮಿ ನಾನು ಈ ಕೇಸ್ ನಂಬರ್ ಸಂಬಂಧಪಟ್ಟೆ ನಾನು ಬಂದಿದ್ದೀನಿ, ನಾನು ಹಾಜರಿದ್ದೀನಿ ಅಂತ ಹೇಳಬೇಕು. ನಿಮ್ಮ ಹಾಜರಾತಿ ರೆಕಾರ್ಡ್ ಮಾಡಿ ಫೈನಲ್ ಸಿಗ್ನೇಚರ್ ತಗೊಂತಾರೆ, ಅದು ಮಾಡಬೇಕು. ಮಾಡಿದಾಗ ನಿಮ್ಮ ಹಾಜರಾತಿ ನೋಡಿ. ಇಲ್ಲ ಅಂದರೆ ನೀವು ಹೊರಗಡೆ ಇರ್ತೀರಾ, ಅವ್ರು ಯಾರೋ ಪ್ಯೂನ್ ಅವ್ರನ್ನ ಅಟೆಂಡ್ ಮಾಡಿ ನನ್ನ ಕೇಸ್ ಅವ್ನು ಕರೆದ ಬಿಟ್ಟ ನೀವು ಗೊತ್ತೇ ಆಗಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಇದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಷ್ಟು, ಇನ್ನೇನಿಲ್ಲ. ನೀವೇನು ಅಲ್ಲೇನು ಭಿಕ್ಷೆಗೆ ಬೇಡಕ್ಕೆ ಹೋಗಿಲ್ಲ, ನಿಮ್ಮ ಹಕ್ಕನ್ನು ಮಂಡನೆ ಮಾಡಕ್ಕೆ ಹೋಗಿದ್ದಾರೆ, ನಿಮ್ಮ ಹಕ್ಕನ್ನು ಕೇಳಕ್ಕೆ ಹೋಗಿದ್ದೀರಿ. ನೀವು ಕೊಟ್ಟಂಥ ಅರ್ಜಿ ಪರವಾಗಿ ಸಭೆಗೆ ಹಾಜರಾಗಕ್ಕೆ ಹೋಗಿದ್ದೀರಿ. ಹಾಗಾಗಿ ನೀವು ಹೋದಾಗಲಿ ಅದು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಇಲಾಖೆ ಕೊಟ್ಟಿರ್ತಕ್ಕಂಥ ಯಾವುದೇ ಅರ್ಜಿ ಇರಬೇಕು, ಅದನ್ನೊಂದು ಫೈಲ್ ನೀಟಾಗಿ ಮಾಡಿಕೊಂಡು ಮುಂದೆ ಯಾವ ಡೇಟ್ ಆಯ್ತು, ಇವತ್ತು 3/1/26 ಒಂದು ಡೇಟ್ ಇತ್ತು, ಹೋಗಿ ಹಾಜರಾಗಿದ್ದೀರಾ. ಒಂದು ವೇಳೆ ಅವ್ರು ಬರಬೇಕು ಅಂದರೆ ಅಥವಾ ಅಧಿಕಾರಿಗಳು ನೀವೇ ಟೈಮ್ ಕೇಳ್ಬೋದು ಅಥವಾ ಅವರೇ ಟೈಮ್ ಕೇಳ್ಬೋದು, ಯಾವುದೊಂದು ಇನ್ನೊಂದು ನೆಕ್ಸ್ಟ್ ಡೇಟ್ ಕೊಡ್ಬೋದು ಅಂತ ಬರ್ಕೋಬೇಕು. ಯಾವ ಡೇಟ್ ಬರ್ಕೊಂಡು ಒಂದು ವೇಳೆ ನಿಮಗೆ ಆಯ್ತಾ ನೀವು ಹೋಗಿ, ನಿಮ್ಗೆ ಆಗಿಲ್ವಾ ನಿಮ್ಮ ಪರವಾಗಿ ಯಾರು ಹಾಜರಾಗಿ. ಹೀಗೆ ಹಾಜರಾತಿ ಬಹಳ ಮುಖ್ಯ. ಅರ್ಜಿ ಫಾಲೋ ಅಪ್ ಮಾಡೋದು ಅಷ್ಟೇ ಮುಖ್ಯ, ಕರ್ತವ್ಯ ಇದೆ. ಯಾವುದೇ ಅರ್ಜಿ ಇರ್ಬೋದು, ಏನೇ ವಿಷಯ ಇರ್ಬೋದು, ನಿಮ್ಮ ಸಂಘಟನೆಯಿಂದ ಕೊಟ್ಟಂಥ ಅರ್ಜಿಗೆ ಸೂಕ್ತವಾಗಿ ಪರಿಹಾರ ಸಿಗೋವರೆಗೂ ನೀವು ಫಾಲೋ ಅಪ್ ಮಾಡಲೇಬೇಕು. ಅದರ ಡೆವಲಪ್ಮೆಂಟ್ಸ್ ಒಂದು ವೇಳೆ ಇಲ್ಲ ಯಾರೋ ಅಧಿಕಾರಿಗಳು ಬರೋಕ್ಕೆ ಹೇಳ್ತಾರೆ ಅಥವಾ ಇರಬೇಕು ಹೇಳ್ತಾರೆ, ಖಂಡಿತ ಅದನ್ನು ತಿಳಿಸಿದ್ರೆ ಅದು ಮುಂದೆ ನಾವು ಮಾಡಬೇಕು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯ ಕೊರತೆ ನಿಮಗೆ ಬಹಳಷ್ಟು